ಬೆಂಗಳೂರಿನಲ್ಲಿ ಈಗ ಐಸಿಸ್ ಉಗ್ರ ಜಾಲ ಬೇರೂರದಂಗೆ ಕಾಣಿಸ್ತಾ ಇದೆ. ಯುವಕರನ್ನ ಐಸಿಸ್ಗೆ ಸೇರಿಸೋಕೆ ಹಣ ಸಂದಾಯ ಆರೋಪದಡಿ ಕೆಲವು ಟ್ರಸ್ಟ್ಗಳು, ಮುಸ್ಲಿಂ ಟ್ರಸ್ಟ್ಗಳಿದ್ವು. ಆ ಟ್ರಸ್ಟ್ಗಳ ಮೇಲೆ ಇವತ್ತು ದಾಳಿ ನಡೆದಿದೆ. ಇನ್ನೊಂದು ಕಡೆಗೆ ಚೂಡಿದಾರದಲ್ಲಿ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ರಂತೆ. ಇನ್ನೊಂದು ಕಡೆಗೆ ಮದುವೆ ಇನ್ವಿಟೇಷನ್ ಬಂದಿದೆ, ಅದನ್ನು ಓಪನ್ ಮಾಡಿದರೆ ಅದು APK ಫೈಲ್. ಅಲ್ಲಿಗೆ ಅರಣ್ಯ ಅಧಿಕಾರಿ ಕಳ್ಕೊಂಡಿರುವಂಥದ್ದು 9 ಲಕ್ಷ ಚಿಲ್ಲರೆ ದುಡ್ಡನ್ನು. ಏನೇನ್ರಿ ಪಾ, ನೋಡಿ ಕ್ರೈಮ್ ಡೈರಿ ಹೆಂಗಿದೆ. ಬೆಂಗಳೂರಿನಲ್ಲಿ ಐಸಿಸ್ ಉಗ್ರರ ಜಾಲ, ಐಸಿಸ್ಗೆ ಸೇರಲು ಹಣ ಸಂದಾಯ ಆರೋಪ, 8 ಕಡೆ ಇಡಿ ದಾಳಿ, ಕೋಟಿ ಮೌಲ್ಯದ ಆಸ್ತಿ ಪತ್ತೆ. ಬೆಂಗಳೂರಿಗೂ ಐಸಿಸ್ ಉಗ್ರರ ಜಾಲ ಹಬ್ಬಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಐಸಿಸ್ಗೆ ಯುವಕರನ್ನ ಸೇರಿಸಲು ಹಣ ಸಂದಾಯ ಮಾಡಿದ ಆರೋಪದ ಮೇಲೆ ಬೆಂಗಳೂರು ನಗರದ 8 ಕಡೆಗಳಲ್ಲಿ ಮುಸ್ಲಿಂ ಸಂಘಟನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಫ್ರೇಜರ್ ಟೌನ್, ಗುರಪ್ಪನಪಾಳ್ಯ, ಬಿಸ್ಮಿಲ್ಲಾ ನಗರ, ಕಮ್ಮನಹಳ್ಳಿಯಲ್ಲಿ ಇಡಿ ದಾಳಿ ನಡೆಸಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಟ್ರಸ್ಟ್ ಸಂಬಂಧಿಸಿದ ಹಣ ಉಗ್ರ ಚಟುವಟಿಕೆಗಳಿಗೆ ಬಳಕೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ NIA FIR ಆಧಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ NIA ಮೊಹಮ್ಮದ್ ತಾಖೀರ್, ಜೊಹೇಬ್ ಮನ್ನಾ, ಇರ್ಫಾನ್ ನಾಸಿರ್, ಮೊಹಮ್ಮದ್ ಸಾಹಿಬ್, ಅಹಮದ್ ಅಬ್ದುಲ್ ಕೇಡರ್ನನ್ನ ಬಂಧಿಸಿತ್ತು. ಈ ಎಲ್ಲ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆರೋಪಿಗಳು ಐಸಿಸ್ಗೆ ಸೇರಲು ಮತ್ತು ಸಿರಿಯಾ ಸರ್ಕಾರದ ವಿರುದ್ಧ ಹೋರಾಡಲು ಟರ್ಕಿಯ ಮೂಲಕ ತೆರಳಲು ಯುವಕರಿಗೆ ಸಹಾಯ ಮಾಡಿದ್ದಾರೆ. ಅಲ್ಲದೆ ಮುಸ್ಲಿಮರಲ್ಲದವರ ವಿರುದ್ಧ ದ್ವೇಷ ಹರಡಲು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಆರೋಪಿಗಳು ದುಬೈ ಮತ್ತು ಲಂಡನ್ನಲ್ಲಿ ಆಸ್ತಿ ಹೊಂದಿದ್ದಾರೆ ಅಂತ ತಿಳಿದು ಬಂದಿದೆ. ಇಡೀ ದಾಳಿಯ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರ ಭರ್ಜರಿ ಬೇಟೆ, 26 ಕೋಟಿ ಮೌಲ್ಯದ ಮಾದಕ ವಸ್ತುಗಳ ಜಪ್ತಿ, ಚೂಡಿದಾರ್ನಲ್ಲಿ ಡ್ರಗ್ಸ್ ಸಾಗಿಸುತ್ತಿದ್ದ 3 ಲಾಕ್. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಚೂಡಿದಾರಗಳಲ್ಲಿ ಮಾದಕ ವಸ್ತು ಸಾಗಿಸುತ್ತಿದ್ದ 3 ಆರೋಪಿಗಳನ್ನ ಬಂಧಿಸಿದ್ದು, ಬಂಧಿತರಿಂದ 26 ಕೋಟಿ ಮೌಲ್ಯದ 12 ಕೆಜಿ 925 MDMA, 60 ಗ್ರಾಂ ಕೊಕೇನ್ ವಶಕ್ಕೆ ಪಡೆದಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬಟ್ಟೆಗಳ ಮೂಲಕ ಡ್ರಗ್ಸ್ ಸಾಗಾಟ ಮಾಡುತ್ತಿದ್ದ ಆರೋಪಿಗಳ ಖಚಿತ ಮಾಹಿತಿಯನ್ನು ಪಡೆದು ದಾಳಿ ನಡೆಸಲಾಗಿದೆ. ಕೋಕೇನ್ ಮತ್ತು ಗಾಂಜಾ ಸಿಕ್ಕಿದೆ. ಇದು ಅಂದಾಜು 9 ಲಕ್ಷದು. ಇದರಲ್ಲಿ ಒಬ್ಬ ಫಾರಿನ್ ಆರೋಪಿ ಮತ್ತು ಫಾರಿನರ್, ಇನ್ನೊಬ್ಬ ಲೋಕಲ್ ಆರೋಪಿ. ಫಾರಿನರ್ ಯಾರಿದ್ರೆ ಅವ್ರ ಮೇಲೆ ಹಲವಾರು ಕೇಸಸ್ ಇದೆ. ಅದಕ್ಕೆ ಸಂಬಂಧಪಟ್ಟ ಜಾಯಿಂಟ್ ಕಮಿಷನರ್ ಅವರು ಅದರ ಬಗ್ಗೆ ಕಾನೂನು ಪ್ರಕಾರ ಸೀರಿಯಸ್ ಕ್ರಮ ತಗೊಳ್ಳಿಕ್ಕೆ ನಾವು. ಮನೆಗಳ್ಳತನ ಮಾಡುತ್ತಿದ್ದ ರಾಜಸ್ಥಾನಿ ಗ್ಯಾಂಗ್ ಅರೆಸ್ಟ್, ಬಂಧಿತರಿಂದ 187 ಗ್ರಾಂ ಚಿನ್ನ, 4 ಲಕ್ಷ ನಗದು ವಶಕ್ಕೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮನೆಗಳವು ಮಾಡುತ್ತಿದ್ದ ರಾಜಸ್ಥಾನಿ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ. ಕರ್ಣರಾಮ್, ಲಕ್ಮಾರಾಮ್, ಗೋಪಾಲ್ ಬಂಧಿತ ಮನೆಗಳ್ಳರು. ಮುದ್ದಿನಪಾಳ್ಯದ ರಾಕೇಶ್ ಎಂಬುವರ ಮನೆಯಲ್ಲಿ ಕಳವು ಮಾಡಲಾಗಿತ್ತು. ಬಂಧಿತರಿಂದ 187 ಗ್ರಾಂ ಚಿನ್ನಾಭರಣ, 4 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಕದ್ದ ಚಿನ್ನಾಭರಣವನ್ನ ಚೆನ್ನೈನಲ್ಲಿ ಮಾರಾಟ ಮಾಡ್ತಾ ಇದ್ರು. ರಾಜಸ್ಥಾನದಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನು ಕಾರ್ಪೆಂಟರ್ ಸೋಗಿನಲ್ಲಿ ಮನೆಗಳತನ ಮಾಡ್ತಾ ಇದ್ದ ಕುಖ್ಯಾತ ಮನೆಗಳ ಜ್ಞಾನ ಪ್ರಕಾಶ್ನನ್ನ ರಾಮಮೂರ್ತಿ ಪೊಲೀಸರು ಬಂಧಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ಮನೆಗಳವು ಮಾಡುತ್ತಿದ್ದ ಆರೋಪಿ ಬಳಿಯಿಂದ 297 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಹಣ ದೋಚಲು ಸೈಬರ್ ವಂಚಕರ ಹೊಸ ಐಡಿಯಾ, ವಾಟ್ಸಪ್ಗೆ ಮದುವೆ ಇನ್ವಿಟೇಷನ್ ಕಳಿಸಿ ಹಣ ಲೂಟಿ, 9,96,000 ಕಳೆದುಕೊಂಡ ಸರ್ಕಾರಿ ಅಧಿಕಾರಿ. ಸೈಬರ್ ವಂಚಕರು ಹಣ ದೋಚೋಕೆ ಒಂದಿಲ್ಲ ಒಂದು ಹೊಸ ಐಡಿಯಾಗಳನ್ನ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಹೊಸ ಟೆಕ್ನಿಕ್ ಅಂದ್ರೆ ಮ್ಯಾರೇಜ್ ಇನ್ವಿಟೇಷನ್ ಕಳಿಸೋದು. ಹೌದು, ಬೆಂಗಳೂರಿನ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋ ರಮೇಶ್ ಬಾಬು ಅನ್ನೋರಿಗೆ ಕಳೆದ 14ರ ಸಂಜೆ ಅಪರಿಚಿತ ನಂಬರ್ನಿಂದ ಮ್ಯಾರೇಜ್ ಇನ್ವಿಟೇಷನ್ ಬಂದಿತ್ತು. ಕುತೂಹಲದಿಂದ ಆ ಇನ್ವಿಟೇಷನ್ ಓಪನ್ ಮಾಡಿದ್ದಾರೆ. ಹಾಗೆ ಓಪನ್ ಮಾಡಿದ ವೇಳೆ ಅದು APK ಫೈಲ್ಸ್ ಅನ್ನೋದು ಗೊತ್ತಾಗಿ ಸುಮ್ಮನಾಗಿದ್ರು. ಇದಾದ ಕೆಲವೇ ನಿಮಿಷಗಳಲ್ಲಿ ಅಧಿಕಾರಿ ರಮೇಶ್ ಬಾಬು ಅಕೌಂಟ್ನಲ್ಲಿದ್ದ ಹಣ ಕಟ್ ಆಗ್ತಿರೋ ಮೆಸೇಜ್ಗಳು ಬರೋಕೆ ಶುರುವಾಗಿತ್ತು. ಏನಾಗ್ತಾ ಇದೆ ಅಂತ ಚೆಕ್ ಮಾಡೋ ಹೊತ್ತಿಗೆ ಸುಮಾರು ಅಕೌಂಟ್ನಿಂದ 9,96,000 ಹಣ ಕಟ್ ಆಗಿತ್ತು. ಈ ಸಂಬಂಧ ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನನಗೆ ಜುಲೈ 13ನೇ ತಾರೀಕು ಒಂದು ಸ್ನೇಹಿತನಿಂದ ಒಂದು ಎಂಗೇಜ್ಮೆಂಟು ಒಂದು ಕಾರ್ಡ್ ಬಂತು. ಅದು ಎಂಗೇಜ್ಮೆಂಟ್ ಕಾರ್ಡ್ APK ಫೈಲ್ನಲ್ಲಿ ಓಪನ್ ಮಾಡಿ ಅಂತ ಅದು ಬಂದಿತ್ತು. ಅದನ್ನೇನು ಮಾಡಿದೆ, ನನಗೆ ಗೊತ್ತಿಲ್ಲದಿರೋಂಗೆ ನನ್ನ ಸ್ನೇಹಿತಂದೇ ಅಲ್ವಾ ಅಂದ್ಬಿಟ್ಟು ಎಂಗೇಜ್ಮೆಂಟು ಕಾರ್ಡ್ APK ಫೈಲ್ನ ಆನ್ ಮಾಡಿ ಡೌನ್ಲೋಡ್ ಮಾಡಿದಾಗ ನಂದು ಅರ್ಧ ಗಂಟೆ ಒಳಗಡೆ ನನ್ನ ಡಾಟಾ ಎಲ್ಲನೂ ಸೈಬರ್ ವಂಚಕರಿಗೆ ಹೋಯಿತು. ಸೈಬರ್ ವಂಚಕರಿಗೆ ಹೋದಾಗ ಅವ್ರೇನು ಮಾಡಿದ್ರು, ವಿತಿನ್ ಅರ್ಧ ಗಂಟೆಯಲ್ಲಿ ಹಂತವಾಗಿ 7 ಸಲ ಟ್ರಾನ್ಸಾಕ್ಷನ್ ಮುಖಾಂತರ ನಂದು 9,96,658 ರೂಪಾಯಿಗಳನ್ನ. ಸ್ವಾಮಿ ವೇಷ ಧರಿಸಿ ಬರ್ತಾರೆ, ನಿಮ್ಮ ಮನೆಗೆ ದೋಷ ಇದೆ ಅಂತಾರೆ. ಪೂಜೆ ನೆಪದಲ್ಲಿ ಮನೆಯಲ್ಲಿರುವ ಚಿನ್ನ ಎಗರಿಸ್ತಾರೆ. ಬುಡುಬುಡುಕೆ ಸ್ವಾಮಿ ವೇಷದಲ್ಲಿ ಬಂದ ಖದೀಮನೊಬ್ಬ ನಿಮ್ಮ ಮನೆಗೆ ದೋಷವಿದೆ,
ಸಾವಿನ ಕಂಟಕ ಇದೆ ಅಂತ ಹೆದರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ಬೆಂಗಳೂರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಗ್ಗಡೆ ದೇವನಪುರದಲ್ಲಿ ವಾಸವಿದ್ದ ಮೋಹನ್ ಉಷಾ ವಂಚನೆಗೊಳಗಾದ ದಂಪತಿ. ಉಷಾ 8 ತಿಂಗಳ ಗರ್ಭಿಣಿ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳಸ್ವಾಮಿ ನಿಮ್ಮ ಮನೆಗೆ ದೋಷವಿದೆ, ಸಾವಿನ ಕಂಟಕ ಇದೆ ಅಂತ ಹೇಳಿದ್ದಾನೆ. ಅಲ್ಲದೆ ನನಗೆ ಹಣ ಬೇಡ, ಉಚಿತವಾಗಿ ಪೂಜೆ ಮಾಡ್ತೀನಿ ಅಂದಿದ್ದಾನೆ. ಪೂಜೆಗಾಗಿ ಒಂದು ಕುಡಿಕೆಯಲ್ಲಿ ಮನೆಯಲ್ಲಿದ್ದ ಚಿನ್ನಾಭರಣ ಹಾಕಿದ್ರೆ ಇನ್ನಷ್ಟು ಐಶ್ವರ್ಯ ಬರುತ್ತೆ ಅಂತ ದಂಪತಿಯನ್ನ ನಂಬಿಸಿದ್ದಾನೆ. ಅದರಂತೆ ಉಷಾ ತಮ್ಮ ಕಿವಿಯೋಲೆ, ಉಂಗುರ ಸೇರಿದಂತೆ ಚಿನ್ನಾಭರಣವನ್ನ ಕುಡಿಕೆಯಲ್ಲಿ ಹಾಕಿದ್ದಾರೆ. ಆನಂತರ ನೀರು ತರುವ ನೆಪದಲ್ಲಿ ಕುಡಿಕೆಯನ್ನ ಬದಲಾಯಿಸಿದ ಖದೀಮ ಮತ್ತೊಂದು ವಸ್ತುವನ್ನ ನೀಡಿ ಅದನ್ನ ಕೆರೆಗೆ ಬಿಟ್ಟು ಬರಲು ಹೇಳಿದ್ದಾನೆ. ದಂಪತಿ ಮನೆಗೆ ಮರಳುವಷ್ಟರಲ್ಲಿ ಸುಮಾರು 1.20 ಲಕ್ಷ ಮೌಲ್ಯದ ಚಿನ್ನಾಭರಣದೊಂದಿಗೆ ಆರೋಪಿ ಪರಾರಿಯಾಗಿದ್ದಾನೆ. ಸದ್ಯ ಮೋಸ ಹೋದ ದಂಪತಿ ಮಾದನಾಯಕನಹಳ್ಳಿ ಠಾಣೆಗೆ ದೂರನ್ನ ನೀಡಿದ್ದಾರೆ. ಒಟ್ಟಾರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇರ್ತಾರೆ ಎನ್ನುವಂತೆ ಬೆಂಗಳೂರಿನಲ್ಲಿ ಅಪರಾಧ ಕೃತ್ಯಗಳು ದಿನೇ ದಿನೇ ಹೆಚ್ಚಾಗ್ತಾನೇ ಇವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.